ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಏನವ್ವ ಹೇಳ್ತಿದ್ಯಾ ನೀನು? ಇಷ್ಟು ದೊಡ್ಡ ವಿಚಾರ ಆಗಿದೆ ಅಂದ್ರೆ ನಮ್ಮ ಮಟ್ಟಿವರೆಗೆ ಗೊತ್ತಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇದು ನನ್ನಿಂದ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಯ್ಯೋ ವಿದ್ಯಾ, ಈ ವಿಚಾರದಲ್ಲಿ ನಿಮ್ಮ ಅಪ್ಪನ ಬಗ್ಗೆ ಅನುಮಾನ ಪಡ್ಬೇಡ ಕಣವ್ವ ಅಂತ ರತ್ನ ಹೇಳ್ತಿರ್ತಾಳೆ. ಆದ್ರೂವೆ ನಂಬೋದಕ್ಕೆ ಶಾನೆ ಕಷ್ಟ ಆಯ್ತದೆ ಕಣವ್ವ. ಇಂಥ ವಿಚಾರ ಅಂದ್ಮ್ಯಾಕೆ ಅಟ್ಟಿವರ್ಗೋ ಇಲ್ಲ ಮಾವಯ್ಯನ್ಗೋ ತಿಳಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ದೇನೆ ವಿಚಾರ ಮಾಡ್ದೆ ಹೆಣ್ಮಗಳನ್ನ ಮದ್ವೆ ಮಾಡಿ ಕೊಟ್ಬಿಡ್ತಾರೇನೇನವ್ವ ಅಂತ ವಿದ್ಯೆ ಹೇಳ್ತಾಳೆ. ನೋಡವ್ವ, ಹೊರ್ಗಡೆಯಿಂದ ನೋಡಿದಾಗ ಎಲ್ಲ ಸಂದಾಗೆ ಕಾಣಿಸ್ತಾ ಇದೆ. ಒಳಗಿರೋ ಸತ್ಯ ಎಲ್ರ ಕಣ್ಣಿಗೂ ಬೀಳಕ್ಕಿಲ್ಲ. ಆಮೇಲೆ ಇಂಥ ವಿಚಾರ ಹೊರಗ್ ಬಂದಿಲ್ಲ ಅಂದ್ರೆ ಹೆಂಗ್ ತಾನೇ ತಿಳ್ಕೊಳಕ್ ಸಾಧ್ಯ ಹೇಳು? ಇನ್ನೊಂದ್ ಮಾತು ಕಣವ್ವ, ಇಂಥ ವಿಚಾರದಾಗೆಲ್ಲ ನಿಮ್ಮ ಅಪ್ಪ ಸುಳ್ಳು ಹೇಳಕ್ಕಿಲ್ಲ ಅಂತ ರತ್ನ ಹೇಳ್ತಿರ್ತಾಳೆ. ಅಯ್ಯೋ, ಮದ್ವೆ ಮಾತುಕತೆ ಎಲ್ಲ ಆಗೋಗದೆ, ಎಲ್ಲ ಸಿದ್ಧತೆನೂ ಮಾಡ್ಕೊಂತಾರೆ ಕಣವ್ವ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇನ್ನುವೇ ತಾಳಿ ಕಟ್ಲಿಲ್ಲ ಅಲ್ವೇನೆ? ನೋಡು, ಅತಿಯಾದ ನಂಬಿಕೆನು ಕೆಲವೊಂದ್ಕಿತ ಮುಳುವಾತದೆ. ಅವ್ರ ವಿಚಾರದಲ್ಲಾಗಿರೋದು ಅದೇಯ. ಇನ್ ತಡ ಮಾಡ್ಬೇಡ ಅಂತ ಹೇಳ್ತಿರ್ತಾಳೆ ರತ್ನ. ಇತ್ತ ಹೋಟ್ಲೋನರು ಹೊರಗಡೆ ಬಂದು, ನೋಡಿ ವಿದ್ಯಾನ ಎಲ್ಲೋದ್ಲು ಈ ಹುಡ್ಗಿ, ಕೆಲ್ಸ ಮಾಡೋದ್ ಬಿಟ್ಟು ಒಂಚೂರು ಜವಾಬ್ದಾರಿನೇ ಇಲ್ಲ ಅಂತಿರ್ತಾರೆ. ಇವಾಗ ಏನವ್ವ ಮಾಡೋದು? ಮೊದ್ಲೇ ಈ ಮದ್ವೆ ಕಣ್ಮಣಿಗೆ ಒಂಚೂರುನು ಇಷ್ಟ ಇಲ್ಲ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹಂಗಾದ್ರೆ ಒಳ್ಳೇದೇ ಆಯ್ತಲ್ಲ ಬಿಡು, ನೀನು ಈ ವಿಷಯ ಹೇಳಿ ಮದ್ವೆ ಆಗ್ದಂಗ್ ನೋಡ್ಕೊ ಅಂತ ರತ್ನ ಹೇಳ್ತಾಳೆ. ಅವ್ವ, ಈಗಿರೋ ಪರಿಸ್ಥಿತಿನಲ್ಲಿ ನಾನು ಯಾರಿಗೆ ಹೋಗಿ ಹೇಳಿದ್ರು ನನ್ ಮಾತನ್ನ ನಂಬಕ್ಕೂ ಇಲ್ಲ ಕೇಳಕ್ಕೂ ಇಲ್ಲ ಕಣವ್ವ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹಂಗನ್ಬಿಟ್ಟು ಆ ಅಮ್ಮಗೆ ಬಾಳ ಹಾಳಾಗ್ಲಿ ಅಂತ ಹಂಗೆ ಬಿಟ್ಬಿಡ್ಬೇಡ ಕಣವ್ವ ಅಂತ ರತ್ನ ಹೇಳ್ತಾಳೆ. ಅದಕ್ಕೆ ಅವಕಾಶ ಕೊಡಕ್ಕಿಲ್ಲ ಕಣವ್ವ, ಹೆಂಗಾದ್ರೂ ಮಾಡಿ ಈ ವಿಚಾರನ ನಾನು ಅವ್ರ ತವ ಮಾತಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ, ನೀನು ಮೊದ್ಲು ಆ ಕೆಲಸ ಮಾಡು, ಅಳಿಯಂದ್ರು ಏನಾದ್ರು ಮಾಡ್ತಾರೆ ಅಂತ ರತ್ನ ಹೇಳ್ತಿರ್ತಾಳೆ. ಅಲ್ಲಿಗೆ ಹೋಟ್ಲ್ ಓನರು ಬರ್ತಾರೆ. ಅಲ್ಲ ಕಣಮ್ಮ, ಹೋಗ್ ಬರೋ ಗಾಡಿಗೆ ಬಾವುಟ ತೋರ್ಸು ಅಂತ ನಿಲ್ಸಿದ್ರೆ ಇಲ್ಲಿ ಬಂದು ಕತೆ ಹೊಡಿತಾ ಇದೀಯಾ ಅಂತ ಹೋಟ್ಲ್ ಓನರು ಹೇಳ್ತಾರೆ. ಇಲ್ಲಣ್ಣ, ಹೊಸಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ನಾನಯ್ಯ ಕರ್ಕೊ ಬಂದಿದ್ದು ಅಂತ ರತ್ನ ಹೇಳ್ತಾಳೆ. ಆಟೋಕುವೆ ನೀನ್ ಯಾರಮ್ಮ ಅಂತ ಹೋಟ್ಲ್ ಓನರ್ ಕೇಳ್ತಾರೆ. ನಾನು ವಿದ್ಯವ್ರಮ್ಮ, ಇವಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ ಅಂತ ರತ್ನ ಹೇಳ್ತಾಳೆ. ಕೆಲಸ ಮಾಡೋ ಜಾಗದಲ್ಲಿ ಏನಮ್ಮ ನಿಮ್ ಮಾತು? ಇದೆಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ. ಏನೋ ಒಳ್ಳೆ ಹುಡ್ಗಿ ಅಂತ ಕೆಲಸ ಕೊಟ್ರೆ ಹಿಂಗೆ ಕಾಲ ಕಳೀತಾ ಬಂದ್ಬಿಟ್ಟಿಯಲ್ಲ ಅಂತ ಹೋಟ್ಲ್ ಓನರು ಹೇಳ್ತಾರೆ. ಸರಿ ಕಣವ್ವ, ನೀನು ಹೊರಡು, ಆಮೇಕಿಂದ ಫೋನ್ ಮಾಡ್ತೀನಿ ನಾನು ಅಂತ ವಿದ್ಯೆ ಹೇಳ್ತಾಳೆ. ಸರಿ ಕಣವ್ವ ಅಂತ ಹೊರಡ್ತಾಳೆ ರತ್ನ. ಏನಮ್ಮ ಇಲ್ಲೇ ನಿಂತಿದ್ಯಾ, ಹೋಗ್ ಕೆಲ್ಸ ನೋಡು ಅಂತಾರೆ ಹೋಟ್ಲ್ ಓನರು. ಹತ್ಕೊಂಡು ಹೋಗಿ ನಿಂತ್ಕೊಂತಾಳೆ ಬಾವುಟ ಹಿಡ್ಕೊಂಡು ವಿದ್ಯಾ. ಇತ್ತ ಶಿವರಾಮೇಗೌಡ್ರು, ಗೋವಿಂದ, ಈ ಮದ್ವೆ ತಯಾರಿ ಎಲ್ಲ ಅಚ್ಚುಕಟ್ಟಾಗಿ ನಡೀತೈತೆ ತಾನೆ ಅಂತ ಕೇಳ್ತಾರೆ. ಆಮೇಕೆ ಈ ಬಂಧು ಬಳಗದವ್ರನ್ನೆಲ್ಲ ಪತ್ರಿಕೆ ಕೊಟ್ಟು ಕರ್ದಿದ್ದೀರಾ ಅಲ್ವೇ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಹ್ಞೂ ಅಣ್ಣ, ನಾನುವೇ ಭದ್ರನುವೇ ನಮ್ ಶಕ್ತಿ ಮೀರಿ ಎಲ್ಲಾನು ಮಾಡ್ತಾ ಇದೀವಿ. ನಮ್ ಸಹಾಯಕ್ಕೆ ರಾಕಿ ಒಬ್ನೇ ಅವನೇ. ಇಂಥ ಟೈಮ್ನಾಗೆ ಇನ್ನೊಂದಿಬ್ರು ಜೊತೆಲಿ ಇದ್ದಿದ್ರೆ ಚಂದಾಗಿರೋದು ಅನಿಸ್ತೈತೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಗೋವಿಂದ, ಅದ್ ಸರಿ, ನಮ್ ಕೋಟ್ಲೆಗೆ ನಮ್ ಕಣ್ಮಣಿ ಮದ್ವೆ ವಿಚಾರ ಗೊತ್ತಾಗ್ಲಿಲ್ವೇ? ಗೊತ್ತಾಗಿದ್ದಿದ್ರೆ ಅವ್ನು ಇಲ್ಲಿ ಗಂಟ ಬರ್ತಾ ಇರ್ತಾ ಇದ್ನ ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ. ಗೊತ್ತಾಗ್ದೇ ಇದ್ದದೆ? ಗೊತ್ತಾಗಿದ್ರು ಯಾರೋ ಕರ್ದಿಲ್ವಲ್ಲ ಅಂತ ಸುಮ್ನೆ ಮಳ್ಳನಂಗವ್ನೆ ಅಷ್ಟೇ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ಲ ಮೋಹನ, ನಾನು ಮೀಟಿಂಗು ಅದು ಇದು ಅಂತ ಬ್ಯುಸಿಯಾಗಿರ್ತೀನಿ. ನೀವನ್ನ ಒಂದ್ ಫೋನ್ ಮಾಡಿ ಕರಿಬೇಕು ತಾನೆ? ಏನೋ ಒಂದ್ ಮಾತ್ ಬರ್ತದೆ ಓತದೆ, ಅದನ್ನೇ ಮನ್ಸಲ್ಲಿ ಮಾಡ್ಕೊಂಡಿದ್ರೆ ಆತದೆ. ಗೋವಿಂದ, ನೀನೊಂದ್ ಕೆಲ್ಸ ಮಾಡು, ಅವ್ನ್ ಫೋನ್ ಮಾಡಿ ನಾನು ಕರಿತಾ ಇದ್ದೀನಿ ಅಂತ ಹೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಸರಿ ಅಣ್ಣ ಅಂತ ಹೋಗ್ತಾರೆ. ಗೋವಿಂದೇಗೌಡ್ರು ಫೋನ್ ಮಾಡ್ತಾರೆ ಕೋಟ್ಲೆಗೆ. ಇತ್ತ ಕೋಟ್ಲೆ ಫೋನ್ ನೋಡ್ಬಿಟ್ಟು, ಓಹೋ, ಚಿಕ್ಕ ಮಾವಯ್ಯ ಫೋನ್ ಮಾಡವ್ರೆ ಅಂತ ಹೇಳಿ ಆನ್ ಮಾಡಿ ಮಾತಾಡ್ತಾನೆ. ಹೇಳ್ ಚಿಕ್ಕ ಮಾವಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಓಹೋ, ಚಿಕ್ಕ ಮಾವಯ್ಯ, ಸದ್ಯ ಗೆಪ್ತಿ ಇದ್ದೀನಲ್ಲ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಇದು ನೀವು ಕೊಟ್ಟಿರೋ ಭಿಕ್ಷೆ ಮಾವಯ್ಯ, ನಾನೇನಾದ್ರೂ ಮರ್ತೆ ಅಂದ್ರೆ ನನ್ ಬದುಕಿದ್ದು ಏನ್ ಪ್ರಯೋಜನ ಅಂತ ಕೋಟ್ಲೆ ಹೇಳ್ತಾನೆ. ಬಿಡ್ತು ಅನ್ನೋ. ಅಲ್ಲ ಕಣ್ಲಾ, ನಾವೆಲ್ಲ ಇರ್ಬೇಕಾದ್ರೆ ಯಾಕ್ಲ ಹಿಂಗೆಲ್ಲ ಮಾತಾಡಿ? ನೋಡು, ಈಗ ಅದೆಲ್ಲ ಬಿಟ್ಟು ನೆಟ್ಗೆ ಮನೆಗ್ ಬಾ ಅಂತ ಗೋವಿಂದೇಗೌಡ್ರು ಕೂಗ್ತಾರೆ. ಮನೆಗ? ಯಾಕ್ ಮಾವಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಓ, ಕಾರಣ ಕೇಳಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ? ಸರಿ, ನೀನ್ ಎಲ್ಲೇ ಇದ್ರುವೆ ಆದಷ್ಟು ಬೇಗ ಕಣ್ಮುಂದೆ ಇರ್ಬೇಕು ಅಂತ ಅಣ್ಣ ಹೇಳವ್ರೆ, ಬಂದ್ಬಿಡು ಅಂತ ಕೂಗ್ತಾರೆ ಗೋವಿಂದೇಗೌಡ್ರು. ಏನೋ ಮಾವಯ್ಯ ಹೇಳವ್ರೆ? ಸರಿ, ಹಂಗಾದ್ರೆ ನಾನು ಈಗ್ಲೇ ಬರ್ತೀನಿ. ಅದು ಭದ್ರ ಅಂತಿರ್ತಾನೆ ಕ್ವಾಟ್ಲೆ. ಸಾಕ್ ಮುಚ್ಚಲ ಬಾಯಿ. ಏನ್ ನಿಮ್ಮಿಬ್ಬರದು ಕೋಳಿ ಜಗಳ? ಅದೆಷ್ಟ್ ಕಿತ್ತಾಡಿದ್ದೀರಿ, ಅದೆಷ್ಟ್ ಒಂದಾಗಿದ್ದೀರಿ. ಕೊನೆಗಂಟ ಹಿಂಗೆ ಇದ್ಬಿಡಂಗೆ ಆಡ್ತಾ ಇದ್ದೀರಲ್ವೋ? ನೋಡು, ನೀ ಬಂದ್ರೆ ಅದೆಲ್ಲ ಸರಿ ಹೋಗ್ತದೆ, ಬಾಯಿ ಮುಚ್ಕೊಂಡು ಬರೋದ್ ಕಲಿ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಅದು ಅಂತಿರ್ತಾನೆ ಕ್ವಾಟ್ಲೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೋಡು, ಇಲ್ಲಿ ಕಣ್ಮಣಿ ಮದ್ವೆ ಕೆಲ್ಸ ಬೇಕಾದಷ್ಟು ಇದಾವೆ. ಅಲ್ಲ ಕಣ್ಲಾ, ಓಡಾಡ್ಬೇಕಾಗಿರೋ ನೀನೇ ಎಲ್ಲ ಹೋಗಿ ಸೇರ್ಕೊಂಡ್ರೆ ಕೆಲ್ಸ ಎಲ್ಲ ಹೆಂಗ್ ನಡ್ದವ ಅನ್ನೋ ಜ್ಞಾನ ಬೇಡ ನಿನ್ಗೆ?
ನೋಡು ಈ ರಾಗ ಎಲ್ಲ ನಿಲ್ಸಿ ಮರ್ಯಾದೆಯಿಂದ ಮನೆಗೆ ಬರೋದು ನೋಡು ಅಂತ ಗೋವಿಂದೇಗೌಡ್ರು ಹೇಳ್ತಿರ್ತಾರೆ. ಸರಿ ಮಾವಯ್ಯ ಬರ್ತೀನಿ ಅಂತ ಹೇಳ್ತಾನೆ ಕ್ವಾಟ್ಲೆ. ಸರಿ ಕಣ್ಲ ಬಿರ್ನೆ ಬಂದ್ಬಿಡು ಅಂತಿರ್ತಾರೆ ಗೋವಿಂದೇಗೌಡ್ರು. ಸರಿ ಮಾವಯ್ಯ ಈಗ್ಲೇ ಬರ್ತೀನಿ ಅಂತ ಹೇಳಿ ದೇವ್ರ ಕೈ ಮುಗ್ದು ಅಲ್ಲಿಂದ ಹೊರಡ್ತಾನೆ. ಇತ್ತ ಭದ್ರ ಫೋನಲ್ಲಿ ಮಾತಾಡ್ತಿರ್ತಾನೆ. ಅಣ್ಣ ಭಟ್ರಿಗೆ ಹೇಳಿದ್ದೀರ ತಾನೆ, ಆಮೇಲೆ ಅಡ್ಗೆಯಲ್ಲಿ ಒಂಚೂರು ಕುಂದು ಕೊರತೆ ಆಗ್ಬಾರ್ದು, ಆಮೇಲೆ ಇಲ್ಲಿಗೆ ಬಂದು ಕಿತಾಪತಿ ಮಾಡ್ಕೊಂಡ್ಬಿಟ್ಟಾರು ಅಣ್ಣ, ಆಮೇಲೆ ವಾದಿದ್ದವ್ರಿಗೂನು ಹೇಳು, ಕೇಳ್ದವ್ರು ಎಲ್ಲಾರುವೆ ಹಂಗೆ ತಲೆ ತೂಗ್ತಾ ಇರ್ಬೇಕು. ಒಟ್ಲಲ್ಲಿ ಅಣ್ಣ ನಮ್ ತಂಗಿ ಮದ್ವೆ ಧೂಮ್ ಧಾಮ್ ಆಗಿ ನಡಿಬೇಕು ನೋಡು. ಸರಿ ಅಣ್ಣ ಎಲ್ಲ ನೋಡ್ಕೊಂಡ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇತ್ತ ವಿದ್ಯಾ ಇದನ್ನೆಲ್ಲ ಕೇಳಿಸ್ಕೊಂಡು, ಅಲ್ಲ ಒಂದಿನ ಬಂದೋಗೋ ಭಟ್ರು ಮತ್ತೆ ವಾದ್ಯದವ್ರ ಬಗ್ಗೆ ಇಷ್ಟೆಲ್ಲ ವಿಚಾರಿಸ್ತಿದ್ದೀರಾ, ಅವಳಿಗೆ ತಾಳಿ ಕಟ್ಟಿ ಕೊನೆ ಗಂಟ ಬಾಳ್ಬೇಕಾಗಿರೋ ಹುಡ್ಗನ್ ಬಗ್ಗೆ ಇದೇ ತರ ವಿಚಾರಿಸಿದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ಈ ಹುಡ್ಗನ್ನ ಚಿಕ್ಕವ್ವ ನೋಡಿರೋದು, ಚಿಕ್ಕವ್ವ ನೋಡವ್ರೆ ಅನ್ಮ್ಯಾಕೆ ಆ ಹುಡ್ಗನ್ ಬಗ್ಗೆ ಏನಾದ್ರೂ ವಿಚಾರಿಸೋದಕ್ಕೆ ಇದ್ದತ ಹೇಳು ಅಂತ ಭದ್ರ ಹೇಳ್ತಾನೆ. ಅವನನ್ನ ಯಾರು ನೋಡಿದ್ದಾರೆ ಅನ್ನೋದಕ್ಕಿಂತ ಅವನ ವ್ಯಕ್ತಿತ್ವ ಏನು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಒಂದ್ ಮನೆ ಕಟ್ಟೋಕ್ಕಿಂತ ಮುಂಚೆ ನೆಲ ಗಟ್ಟಿ ಇದ್ದತ ಇಲ್ವಾ ಅಂತ ಹೆಂಗ್ ನೋಡ್ತೀವೋ ಹಂಗೆ ನಿಮ್ ತಂಗಿ ಜೀವನನ ಅವ್ನಿಗೆ ಒಪ್ಸೋಕ್ ಮುಂಚೆ ಅವನ ಯೋಗ್ಯತೆ ಏನು ಅನ್ನೋದು ತಿಳ್ಕೊಳ್ಳೋದು ಅಣ್ಣನಾಗಿ ನಿಮ್ ಕರ್ತವ್ಯ. ಮದ್ವೆ ಅನ್ನೋದು ಬರೀ ಒಂದ್ ದಿನದಲ್ಲಿ ಮುಗ್ದೋಗೋ ಕಾರ್ಯಕ್ರಮ ಅಲ್ಲ, ಅದು ಇಡೀ ಜೀವನ. ಹಂಗಾಗಿ ಆತರದಲ್ಲಿ ನಂಬೋದಕ್ಕಿಂತ 4 ಕಡೆ ವಿಚಾರಿಸಿ ಖಚಿತ ಮಾಡ್ಕೊಳ್ಳೋದು ಸ್ಯಾನೆ ಮುಖ್ಯ ಆಗ್ತದೆ ಅಂತ ವಿದ್ಯೆ ಹೇಳ್ತಾಳೆ. ಹಂಗಂದ್ರೆ ನಿನ್ ಪ್ರಕಾರ ನಮ್ ಚಿಕ್ಕವ್ವ ಇದನ್ನೆಲ್ಲ ವಿಚಾರಿಸಿಲ್ಲ ಅಂತ ಹೇಳ್ತಿದ್ಯಾ ಅಂತ ಭದ್ರ ಕೇಳ್ತಾನೆ. ವಿಚಾರಿಸಿರ್ಬೋದು, ತಿಳ್ಕೊಂಡಿರ್ಬೋದು, ಆದ್ರೆ ಕೆಲವೊಂದು ಸತ್ಯಗಳು ಅವ್ರ ಕಣ್ಣಿಗೆ ಕಂಡಿರುತ್ತೆ ಅಂತ ಏನ್ ದಿಟ ಹೇಳಿ. ಒಂದು ವಿಚಾರನ ಗೆಪ್ತಿಗೆ ಮಾಡ್ಕೊಳ್ಳಿ, ನೀರಿನ ಆಳ ಎಷ್ಟಿದೆ ಅಂತ ಮೇಲಿಂದ ನೋಡಿ ತಿಳ್ಕೊಳ್ಳೋದು ಶಾನೆ ಕಷ್ಟ ಅಂತ ವಿದ್ಯೆ ಹೇಳ್ತಾಳೆ. ಅವತ್ ನೋಡಿದ್ರೆ ನಿಮ್ ತಂಗಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ನಮ್ ತಂಗಿ ಬಗ್ಗೆ ಅನುಮಾನ ಹುಟ್ಟಾಕಕ್ ನೋಡ್ದೆ. ಇವತ್ ನೋಡಿದ್ರೆ ಹುಡ್ಗ ಸರಿ ಇಲ್ಲ ಅಂತ ಹೇಳೋ ಪ್ರಯತ್ನ ಮಾಡಂಗದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ ತಂಗಿ ಮೇಲೆ ಇರೋ ಕಾಳಜಿ ಅಲ್ಲ, ನನ್ ತಂಗಿ ಮದ್ವೆ ನಿಲ್ಸೋ ಕಿತಾಪತಿ ಇದ್ದಂಗೈತೆ. ನೇರವಾಗಿ ಹೇಳು, ಈ ಮದ್ವೆನ ಹೆಂಗಾದ್ರೂ ಮಾಡಿ ನಿಲ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ ಹೆಂಗೆ ಅಂತ ಭದ್ರ ಕೇಳ್ತಾನೆ. ಮದ್ವೆ ನಿಲ್ಸೋ ಆಸೆ ಆಗ್ಲಿ ನಿಮ್ ಮನ್ಸ್ ಕೆಡ್ಸೋ ಉದ್ದೇಶ ಆಗ್ಲಿ ನನ್ಗಿಲ್ಲ. ನಾಳೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅನ್ನೋ ಕಾಳಜಿ ಇರೋದಕ್ಕೆ ಯಾರ ಬಗ್ಗೆನೋ ಆಪಾದನೆ ಮಾಡ್ದೆ ಹೋಗಿ 4 ಕಡೆ ವಿಚಾರಿಸಿ ಅಂತ ಹೇಳ್ತಿರೋದು ಅಂತ ವಿದ್ಯೆ ಹೇಳ್ತಾಳೆ. ಅದ್ ಸರಿ, ಆ ಹುಡ್ಗನ್ ಬಗ್ಗೆ ಬಾರಿ ತಿಳ್ಕೊಂಡಿರೋಳ್ ತರ ಮಾತಾಡ್ತಾ ಇದೀಯಲ್ಲ, ನೀನೇನಾದ್ರೂ ಅವನ್ ಬಗ್ಗೆ ವಿಚಾರಿಸಿದ್ಯಾ, ಅವನ್ ಬಗ್ಗೆ ತಿಳ್ಕೊಂಡಿದ್ಯಾ ಹೇಳು ಅಂತ ಭದ್ರ ಕೇಳ್ತಾನೆ. ನಾನ್ ಏನ್ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನೀವೇನ್ ಕೇಳಿ ತಿಳ್ಕೊಂತೀರ ಅನ್ನೋದು ಮುಖ್ಯ. ಮೊದ್ಲು ಆ ಕೆಲಸ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ. ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ. ನಿತ್ಕ ಇಲ್ಲಿ, ಯಾಕೆ ಹಿಂಗೆಲ್ಲ ಮಾತಾಡಿ ಹೋಗ್ತಾ ಇದ್ದಿ ಅಂತ ಭದ್ರ ಕೇಳ್ತಾನೆ. ಹೋಗಿ ವಿಚಾರಿಸಿ ಮುಂದುವರಿರಿ ಅಂತ ಹೇಳಿದ್ನಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಕೇಳ್ತಿರೋದು, ವಿಚಾರ್ಸಕ್ ಏನಿದ್ದತೋ ಅಂತ ಭದ್ರ ಹೇಳ್ತಾನೆ. ಅವನು ಸರಿ ಇಲ್ಲ, ನೀವೆಲ್ರೂ ಅನ್ಕೊಂಡಿರೋ ಹಂಗೆ ಅವನು ಗುಣವಂತ ಅಲ್ಲ. ನಮ್ ಕಣ್ಮಣಿ ಕೈ ಹಿಡಿಯೋದಕ್ಕೆ ಅವನ್ಗೆ ಅರ್ಹತೆ ಯೋಗ್ಯತೆ ಯಾವ್ದು ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ನೀನು, ಅವ್ನ್ ಸರಿಲ್ಲ ಅಂತ ನಿನ್ಗೆ ಹೆಂಗ್ ಗೊತ್ತು, ಏನ್ ನಿನ್ ಕಣ್ಣಾರೆ ಕಂಡಿದೀಯಾ ಅಥವಾ ಯಾರಾದ್ರೂ ಹೇಳಿದಾರ ಅಂತ ಭದ್ರ ಕೇಳ್ತಾನೆ. ಹೌದು, ಕಂಡಿರೋ ನಮ್ಮ ಅಪ್ಪಯ್ಯನೇ ಅವ್ರ ಬಗ್ಗೆ ಹೇಳಿದ್ದು. ಇವತ್ತು ನಮ್ಮವ್ವ ಜೈಲಲ್ಲಿರೋ ನಮ್ಮ ಅಪ್ಪನ್ ನೋಡಕ್ ಹೋದಾಗ ಅಂತ ಹೇಳಿ ವಿದ್ಯಾ ಅವ್ರಮ್ಮ ಹೇಳಿದ್ದು ಮತ್ತೆ ಅವ್ರಪ್ಪ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಭದ್ರನ್ಗೆ. ವಿದ್ಯೆ ಹೇಳೋದನ್ ಕೇಳಿ ನಗದ್ಬಿಟ್ಟು, ತಾನೇ ಕಳ್ಳ ಪರರ ನಂಬೇಡ ಅಂತ ಹೇಳೋದಕ್ಕೆ ನಿಮ್ಮಪ್ಪ ಬಂದವನೆ. ಲೇ, ಈ ಮಾತ್ನ ದಾರಿಲಿ ಯಾರೋ ಹೋಗೋರು ಹೇಳಿದ್ರೇನು ನಂಬಿಡ್ಬಿಡ್ತಾ ಇದ್ನೇನೋ, ಆದ್ರೆ ನಿಮ್ಮ ಅಪ್ಪನಂತ ಸುಳ್ಗಾರ ಮೋಸ್ಗಾರ ಹೇಳಿರೋ ಮಾತ್ನ ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ. ಅಷ್ಟಕ್ಕೂವೆ ಬೇರೆಯವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮಪ್ಪನ್ಗೆ ಏನು ಯೋಗ್ಯತೆ ಇದ್ದದೋ ಅಂತ ಭದ್ರ ಕೇಳ್ತಾನೆ. ಎಲ್ಲಾರು ನಿಮ್ಮನೆಯವ್ರಂಗೆ ಮೋಸ ಮಾಡಿ ಸುಳ್ಳು ಹೇಳೋರು ಅಂತ ಅನ್ಕೊಬಿಟ್ಟಿದ್ದೀರಾ? ಹಿಂಗೇಯ ಹೇಳ್ದೆ ಇರೋದನ್ನೆಲ್ಲ ನನ್ ತಲೆಗೆ ತುಂಬಿ ಅಷ್ಟ್ ಚಂದಾಗ್ ನಡೀತಿರೋ ಮದ್ವೆನ ನಿಲ್ಸ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಈ ಭದ್ರ ಅಂತ ಭದ್ರ ಹೇಳ್ತಾನೆ. ಇದು ನಿಮ್ ತಂಗಿ ಮದ್ವೆ, ಇದ್ರಲ್ಲಿ ಮೂಗ್ ತೋರ್ಸೋ ಯಾವ ಅಧಿಕಾರನೂ ನಮ್ಗಿಲ್ಲ. ಆದ್ರೂ ಅವಳ ಕೈ ಹಿಡಿಯೋ ಹುಡ್ಗ ಒಳ್ಳೆಯವನೋ ಅಲ್ವೋ ಅಂತ ತಿಳ್ಕೊಂಡು ಅವನಿಗೆ ನಿಮ್ ತಂಗಿನ ಒಪ್ಸೋ ಜವಾಬ್ದಾರಿ ನಿಮ್ದು. ನಮ್ಮ ಅಪ್ಪನ ಮೇಲೆ ಇರೋ ಕೋಪಕ್ಕೆ ಅವತ್ ನಾವು ಸುಳ್ಳು ಹೇಳಿದ್ದನ್ನ ಮನಸ್ಸಿನಲ್ಲಿ ಮಾಡ್ಕೊಂಡು ನಿಮ್ ತಂಗಿ ಜೀವನನ ಬಲಿ ಕೊಡ್ಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಕೋಟ್ಲೆ ಬಂದು ಮನೆ ಮುಂದೆ ನಿಂತ್ಕೊಂಡು ಬೈದದ್ದನ್ನ ಭದ್ರ ಹೊಡೆದಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂತ ಇರ್ತಾನೆ. ಅಲ್ಲಿಗೆ ಚಂಪಾ ಬರ್ತಾಳೆ. ಇತ್ತ ಗೋವಿಂದೇಗೌಡ್ರು ಮತ್ತೆ ಶಿವರಾಮೇಗೌಡ್ರು ಮಾತಾಡ್ತಿರ್ತಾರೆ. ಗೋವಿಂದ ಎಲ್ಲಾ ಪಕ್ಷದವರು ಬರ್ತಾರೆ, ಯಾರಿಗೂ ಏನು ಕಡಿಮೆ ಆಗ್ಬಾರ್ದು ಹಂಗ್ ನೋಡ್ಕೋಬೇಕು ಅಂತಿರ್ತಾರೆ ಶಿವರಾಮೇಗೌಡ್ರು. ಸಡನ್ ಆಗಿ ನೋಡಿದ್ರೆ ಕೋಟ್ಲೆ ಇರೋದನ್ನ ನೋಡ್ತಾರೆ. ನೋಡ್ಬಿಟ್ಟು ಶಿವರಾಮೇಗೌಡ್ರು ಗೋವಿಂದೇಗೌಡ್ರು ಬರ್ತಾರೆ ಕೋಟ್ಲೆ ಹತ್ರಗೆ. ಅಣ್ಣಯ್ಯ, ಕೋಟ್ಲೆ ಅಣ್ಣಯ್ಯ, ಅದ್ಯಾಕೆ ಇಲ್ಲೇ ನಿಂತ್ಬಿಟ್ರಿ ಅಂತ ಚಂಪಾ ಕೇಳ್ತಿರ್ತಾಳೆ. ನಡೀರಿ ಒಳಕ್ಕೆ ಅಂತಿರ್ತಾಳೆ ಚಂಪಾ. ಯಾಕ್ಲ ಹಿಂಗ್ ನಿಂತ್ಕೊಂಡ್ ನೋಡ್ತಾ ಇದೀಯಾ, ಒಳಗ್ ಕಳ್ಸೋದಕ್ಕೆ ಸಾಹೇಬ್ರಿಗೆ ಆರ್ತಿ ಗಿರ್ತಿ ಮಾಡ್ಬೇಕೇನೋ ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ. ಅಲ್ಲ ಮಾವಯ್ಯ ಅಂತಿರ್ತಾನೆ ಕೋಟ್ಲೆ.
ಏ ಕೋಟ್ಲೆ, ನಿನ್ನನ್ನ ಸ್ವಾಗತ ಮಾಡೋದಕ್ಕೆ ಬ್ಯಾಂಡು ಗಿಂಡು ತರ್ಸಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ಯಾ ಹೆಂಗೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ನಡಿ ಮಾವಯ್ಯ ಅಂತಾನೆ ಕೋಟ್ಲೆ. ಎಲ್ರೂ ಒಳಗಡೆ ಹೋಗ್ತಾರೆ. ಹಾಲಲ್ಲಿ ಅಜ್ಜಮ್ಮ ಕೂತಿರ್ತಾಳೆ. ಅವ್ವ ಹ್ಞೂ ಅಂತ ಕಣ್ಣಲ್ಲಿ ತೋರಿಸ್ಬಿಟ್ಟು ಹೇಳ್ತಾ ಹೋಗ್ತಾನೆ ಶಿವರಾಮೇಗೌಡ. ಓಹೋಹೋ ಏನಿಲ್ಲ ಕೋಟ್ಲೆ, ಈ ಹಟ್ಟಿಗೆ ಬರೋದಕ್ಕೆ ಅಷ್ಟೊಂದು ಬಿಗ್ಮಾನ್ವೇ ಅಂತ ಅಜ್ಜಮ್ಮ ಕೇಳ್ತಾಳೆ. ಹಂಗೇನಿಲ್ಲ ಅಜ್ಜಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಹೋಗಿ ವಿರೋಧ ಪಕ್ಷದ ಜೊತೆ ಸೇರ್ಕೊಂಡು ಇವನು ಈಗ ಯಾಕೆ ಬಂದಿದ್ದಾನೋ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ನಿನ್ ಬಾಯಿ ಸುಮ್ಕಿರಲ್ಲ ಅಂತದೆ, ಅವನಿಗೆ ಫೋನ್ ಮಾಡಿ ಬಂದಿದ್ದು ನಾನೇಯ, ಅದಕ್ಕೆ ಅವನ್ ಬಂದವನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹಂಗಲ್ಲಣ್ಣ, ಅವತ್ ನಾವು ಮರಿ ಕೊಯ್ದು ಅರ್ಗೆ ಒಪ್ಸೋಕ್ ಹೋಗಿದ್ದಿನ ಅವಳ ಕೂಟೆ ಸೇರ್ಕೊಂಡು ಮುಯ್ಯೂಟ ಮಾಡ್ಕೊಂಡು ಮೈಕಲ್ಲಿ ಹೆಂಗೆಲ್ಲಾ ಮಾತಾಡ್ದ ಅಂತ ನೀನು ನೋಡ್ಲಿಲ್ವೇ ಅಂತ ಸಾವಿತ್ರಿ ಹೇಳ್ತಾಳೆ. ಅವತ್ ನೀವು ಅಲ್ಲೇ ಹಂಗಾಡದ್ರಿ, ಅವನು ಹಂಗಾಡ್ದ, ಅದನ್ನಲ್ಲೇ ಮರ್ತ್ ಬಿಡ್ಬೇಕು. ಈಗೇನ್ಲಾ ಕೋಟ್ಲೆ, ನೀನು ನಮ್ ಪಕ್ಷನ ವಿರೋಧ ಪಕ್ಷನ ಹೇಳ್ಬಿಡು ಅಂತ ಈಶ್ವರಿ ಹೇಳ್ತಾಳೆ. ನಮ್ಮ ಮಾವ ಇಂತರ ನಾನು ಯಾವಾಗ್ಲೂ ನ್ಯಾಯದ ಪಕ್ಷದವನು ಅಂತ ಕೋಟ್ಲೆ ಹೇಳ್ತಾನೆ. ಅದೆಲ್ಲ ಸರಿ ಕಣ್ಲಾ, ಭದ್ರನ್ಗೂ ನಿನ್ಗೂ ಮನಸ್ತಾಪ ಆಗಿ ಮಾತ್ ಗೀತ್ ಬಿಟ್ರೆ ನಂತವ ಬಂದು ಹೇಳ್ಬೇಕು ತಾನೆ, ಅದ್ ಬಿಟ್ಬಿಟ್ಟು ನಿನ್ ಮನೆ ಬಿಟ್ಟು ಹೊಂಟೋದ್ಬಿಟ್ರೆ ಅದೆಂಗ್ಲಾ ಆತದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಕ್ಷಮ್ಸು ಮಾವಯ್ಯ, ನೀನು ನನ್ಗೆ ದೇವ್ರ ಸಮಾನ, ಆದ್ರೆ ಅವತ್ತು ಅಣ್ತಮ್ಮನ್ ಮಾತಿನಿಂದ ಶಾನೆ ನೋವಾಗೋಯ್ತು ನನ್ಗೆ, ಅದಕ್ಕೆ ಆ ನೋವಲ್ಲಿ ಹೊಂಟೋದೆ, ಇನ್ಯಾವತ್ತು ಹಿಂಗ್ ಮಾಡಕ್ಕಿಲ್ಲ ಮಾವಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಸರಿ ಗೋವಿಂದ, ಭದ್ರನ್ ಫೋನ್ ಮಾಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕೋಟ್ಲೆ ಬಂದಾಗ್ಲೇ ಮಾಡಿದೀನಿ ಕಣಣ್ಣ, ಆಗ ಅವನೇ ಬಂದ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಭದ್ರ ಬರ್ತಾನೆ. ಚಿಕ್ಕಪ್ಪ ಏನೋ ಬರಕ್ ಹೇಳ್ದಂತೆ ಅಂತ ಭದ್ರ ಕೇಳ್ತಾನೆ. ಯಾಕ್ ಮಗ, ಪಕ್ಕದಲ್ಲಿ ಯಾರು ನಿಂತವ್ರೆ ಅಂತ ಗೊತ್ತಾಗ್ತಾ ಇಲ್ವೇ? ಅಟ್ಟಿಗೆ ಬಂದಿರೋ ಗೆಳೆಯನ್ನ ಮಾತಾಡ್ಸ್ದೆ ಹಂಗೆ ನಿಂತಿದ್ಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಪ್ಪಯ್ಯ, ಅವ್ರಿವಾಗ ಶಾನೆ ದೊಡ್ಡೋರಾಗ್ಬಿಟ್ಟವ್ರೆ, ಅವ್ರಿಗೆಲ್ಲ ಈ ಗೆಳೆಯ ನೆನ್ಪಿಲ್ಲ ಅಂತ ಭದ್ರ ಹೇಳ್ತಾನೆ. ಲೇ, ನಿಮ್ಮಿಬ್ರಿಗೂ ಏನ್ಲಾ ಆಗಿದ್ದದು? ಸಣ್ಣದ್ರಿಂದ ಜೀವಡ್ದಂಗೆ ಬೆಳೆದಿದ್ದೀರಿ, ಒಂದ್ ಮಾತ್ ಬರ್ತದೆ ಒಂದ್ ಮಾತ್ ಹೋಗ್ತದೆ, ಅದನ್ನ ಮನಸ್ಸಿನಲ್ಲಿ ಮಡ್ಕೊಂತಾರೆ ಏನ್ಲಾ? ನೋಡ್ರಲ್ಲಾ, ಗೆಳೆತನ ಮಧ್ಯದಲ್ಲಿ ಮಾತು ಯಾವತ್ತೂ ಮುಖ್ಯ ಆಗ್ಬಾರ್ದು, ಆಗ್ಲೇ ಕಂಡ್ರಲ್ಲ ನಿಮ್ ಗೆಳೆತನ ಎಷ್ಟು ಗಟ್ಟಿ ಆಗದೆ ಅಂತ ಎಲ್ರಿಗೂ ಗೊತ್ತಾಗೋದು. ಭದ್ರ, ನನ್ ಮಾತಿಗೆ ಬೆಲೆ ಕೊಟ್ಟು ಅಟ್ಟಿಗೆ ಬಂದಿರೋನ್ನ ಮಾತಾಡ್ಸ್ಬೇಕಾಗಿದ್ ನಿನ್ ಕರ್ತವ್ಯ, ಅವನ್ನ ಮಾತಾಡ್ಸ್ಲಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಏನ್ಲಾ ಕೋಟ್ಲೆ, ಇನ್ನೂ ನನ್ ಮೇಲೆ ಕೋಪ ಕಮ್ಮಿ ಆಗಿಲ್ವೇನ್ಲಾ ಅಂತ ಭದ್ರ ಕೇಳ್ತಾನೆ. ಅಣ್ತಮ್ಮ ಅಂತ ಹತ್ಕೊಂಡು ದಬ್ಕೊಂಡು ಅಳ್ತಿರ್ತಾನೆ ಕೋಟ್ಲೆ. ಅಣ್ತಮ್ಮ ಸಂದಾಗಿದ್ಯಾ ಅಂತ ಹೇಳ್ತಾನೆ ಕೋಟ್ಲೆ. ನೀನಿಲ್ದೆ ನಾನೆಂಗ್ಲಾ ಸಂದಾಗಿರ್ಲಿ ಅಂತ ಭದ್ರ ಹೇಳ್ತಾನೆ. ನೀನು ಏನ್ಲಾ ಕೋಟ್ಲೆ, ಬಾಯಿ ತಪ್ಪಿ ಅನ್ಬಿಟ್ಟೆ, ಬಾಯಿ ಮುಚ್ಕೊಂಡ್ ಬಾರ್ಲಾ ಅಂತವ, ಯಾವಾಗ ಕರಿತೀಯ ಅಂತ ಕಾಯ್ಕೊಂಡು ಕುಂತಿದ್ದೆ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಹಳೇದನ್ನೆಲ್ಲ ಬಿಡ್ಲಾ, ಇನ್ಮೇಲೆ ನೀನ್ ಬಂದಿದ್ಯಲ್ಲ ಜೋಡೆತ್ತಿನಂಗೆ ಯಾವಾಗ್ಲೂ ಜೊತೆಯಾಗೇ ಇರುವ, ನಾವಿಬ್ರು ನಿತ್ಕೊಂಡು ನಮ್ ತಂಗಿ ಮದ್ವೆನ ಧೂಮ್ ಧಾಮ್ ಅಂತ ಮಾಡುವ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ ಅಂತ ಕೈ ಹಿಡ್ಕೊಂಡು ತಬ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಕೋಟ್ಲೆನ್ನು ಭದ್ರ. ಎಲ್ರನ್ನೂ ಖುಷಿ ಪಡ್ತಾ ಇರ್ತಾರೆ ಇವನನ್ನ ನೋಡಿ. ಭದ್ರ ಮದ್ವೆ ಗಂಡ್ ಬಗ್ಗೆ ವಿಚಾರ್ಸೋದಕ್ಕಂತ ಲಗ್ನ ಪತ್ರ ಕೊಡೋರ ಹತ್ರ ಹೋಗಿ ಕೇಳ್ತಿರ್ತಾನೆ. ಹೇಳಿ ಭದ್ರೆ ಗೌಡ್ರೆ, ಅದೇನೋ ಮುಖ್ಯವಾದ ವಿಚಾರ ಅಂತ ಹೇಳಿ ಸುಮ್ಕೆ ನಿಂತಿದ್ರಿ ಅಂತ ಕೇಳ್ತಿರ್ತಾರೆ ಆ ಮನುಷ್ಯ. ಏನು ಇಲ್ಲಣ್ಣ, ಈ ವಿಚಾರವ ನಿಮ್ಮ ಹತ್ರ ಹೆಂಗ್ ಕೇಳೋದು ಅಂತವ ಅಷ್ಟಯ್ಯ. ಹಿಂಗ್ ಕೇಳಿದ್ಮೇಲೆ ನೀವು ನನ್ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಏನು ಇಲ್ಲ, ಆ ಹುಡ್ಗನ್ ಬಗ್ಗೆ ನಿಮ್ಗೇನು ಅನಿಸ್ತೈತೆ ನೇರವಾಗಿ ಹೇಳಿ ಅಣ್ಣ, ಈ ವಿಚಾರ ನಮ್ಮಿಬ್ಬರ ಮಧ್ಯನೇ ಇರ್ಲಿ ಅಂತ ಭದ್ರ ಕೇಳ್ತಾನೆ. ನೀವು ಮಾತಾಡ್ತಾ ಇರೋದ್ ನೋಡ್ತಾ ಇದ್ರೆ ಏನೋ ಗಂಭೀರವಾದ ವಿಚಾರನೇ ಇರ್ಬೇಕು, ಅದೇನು ಹೇಳಿ ಅಂತ ಹೇಳ್ತಿರ್ತಾರೆ ಆ ಊರಿನವರು. ಏನಿಲ್ಲಣ್ಣ, ನಮ್ ತಂಗಿಗೆ ದಿಢೀರ್ ಅಂತ ಸಂಬಂಧ ಗೊತ್ತಾಗಿ ಹುಡ್ಗ ಒಳ್ಳೆಯವನು ಅಂತ ಮದ್ವೆಯನ್ನು ಫಿಕ್ಸ್ ಮಾಡ್ಬಿಟ್ವು. ಟೈಮ್ ಒಂದ್ ಸ್ವಲ್ಪ ಕಮ್ಮಿ ಇದ್ದಿದ್ದಕ್ಕೆ ಅವ್ರ ಹಟ್ಟಿಯವ್ರ ಬಗ್ಗೆ ಆಗ್ಲಿ ಹುಡ್ಗನ್ ಬಗ್ಗೆ ಆಗ್ಲಿ ಏನು ತಿಳ್ಕೊಳಕ್ ಆಗ್ಲಿಲ್ಲ. ನೀವು ಬೇರೆ ಅವ್ರಿಗೆ ಹತ್ರವಾದವರು, ಆ ಹಟ್ಟಿಯವ್ರ ಬಗ್ಗೆ ಆ ಹುಡ್ಗನ್ ಬಗ್ಗೆ ಏನಾದ್ರು ಅಂತಿರ್ತಾನೆ ಭದ್ರ. ಹಂಗ್ ಭಯ ಪಡೋಂಥದ್ದು ಏನು ಇಲ್ಲ ಭದ್ರಗೌಡ್ರೆ, ಒಳ್ಳೆ ಮನೆತನ, ಸಂಬಂಧದ ಬಗ್ಗೆ ಎರಡು ಮಾತಾಡಂಗೇ ಇಲ್ಲ ಅಂತ ಕಣ್ಮಣಿಗ್ ನೋಡಿರೋ ಗಂಡು ಕಡೆಯವರು ಹೇಳ್ತಿರ್ತಾನೆ. ಮನೆತನದ ಬಗ್ಗೆ ಏನು ಇಲ್ಲ ಅಣ್ಣ, ಹುಡ್ಗ ಹೆಂಗೆ ಒಳ್ಳೆಯವನೇ, ವ್ಯವಹಾರ ಗಿವಹಾರ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತಾನೆ, ಅಲ್ಲಣ್ಣ ಕೆಟ್ಟ ಜಟಗಳಿಂದ ದೂರ ಇದ್ದಾನೆಯೇ ಅಥವಾ ಅಂತ ಹೇಳ್ತಿರ್ತಾನೆ ಭದ್ರ. ಚೇಚೆ ಅಂತದೇನು ಇಲ್ಲ, ಹುಡ್ಗ ಬಂಗಾರದಂತವನು, ಅವನಾಯ್ತು ಅವನ ಕೆಲಸ ಆಯ್ತು ಅಂತ ವ್ಯವಹಾರ ಮಾಡ್ಕೊಂಡು ಹೋಗ್ತಾವನೆ, ಏನೋ ಸ್ನೇಹಿತರ ಜೊತೆ ಸೇರಿದಾಗ ಸ್ವಲ್ಪ ಎಣ್ಣೆ ಅಭ್ಯಾಸ ಇದೆ ಅಂತ ಗಂಡು ಕಡೆಯವರು ಮಾತಾಡ್ತಿರ್ತಾನೆ. ಅಯ್ಯೋ, ಇವಾಗೆಲ್ಲ ಸಹಜ ಬಿಡಿ, ಅಭ್ಯಾಸ ಇರೋದು ಸ್ವಲ್ಪ ಅವ್ರವ್ರ ಹಿಡಿತದಲ್ಲಿ ಇದ್ರೆ ಸಾಕು ಅಂತ ಭದ್ರ ಹೇಳ್ತಾನೆ. ಈ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ಇವತ್ಗೂ ಅವ್ರ ಅಪ್ಪನ ಮಾತು ಮೀರಕ್ಕಿಲ್ಲ, ಒಳ್ಳೆ ಹುಡ್ಗ ಅನ್ನೋದ್ರಲ್ಲಿ ಏನು ಸಂಶಯನೇ ಇಲ್ಲ ಬಿಡಿ. ಆದ್ರೆ ನಿಮ್ಗೆ ಯಾಕೆ ಈ ಅನುಮಾನ ಬಂತು ಅಂತ ಕೇಳ್ತಾನೆ ಗಂಡು ಕಡೆ ವ್ಯಕ್ತಿ. ಹಂಗೇನಿಲ್ಲ ಕಣಣ್ಣ, ಹಿಂಗೆ ಕಿವಿಗೆ ವಿಚಾರಗಳು ಬೀಳ್ತಾವಲ್ಲ, ಹೆಣ್ಮಗನ ಅವ್ರ ಮನೆ ಕೊಡ್ತಾ ಇದ್ವಿ ಅಂತ ಅಂದ್ಮೇಲೆ
ಅನುಮಾನಗಳು ಇಲ್ಲದೆ ಇರ್ತಾವ, ಅದಕ್ಕೆ ಹೊಸಿ ಈ ಥರದ್ದೆಲ್ಲ ವಿಚಾರಿಸ್ಕೊಂಡೆ ಅಂತ ಭದ್ರ ಹೇಳ್ತಾನೆ. ಇವತ್ತಿನ ಕಾಲದಲ್ಲಿ ಆಗದೆ ಇರೋರು 1000 ಹೇಳ್ತಾರೆ ಭದ್ರೇಗೌಡ್ರೆ, ಅದಕ್ಕೆಲ್ಲ ಕಿವಿ ಕೊಡೋದಕ್ಕೆ ಹೋಗ್ಬಾರ್ದು. ಇಲ್ಲಿ ಗಂಟ ನಾವು ಕಂಡ ಮಟ್ಟಿಗೆ ಹುಡುಗನ ಬಗ್ಗೆ ಏನು ಬೆಳ್ ಮಾಡಿ ತೋರ್ಸಂಗೆ ಇಲ್ಲ ಬಿಡಿ ಅಂತ ಗಂಡಿನ ಕಡೆಯವನು ಮಾತಾಡ್ತಿರ್ತಾನೆ. ಸರಿ ಕಣಣ್ಣ, ಈ ವಿಚಾರ ಕೇಳಿ ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯ್ತು. ಅಂದಂಗೆ ಅಣ್ಣ, ಈ ವಿಚಾರ ನಮ್ಮಿಬ್ರಲ್ಲೇ ಇರ್ಲಿ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಭದ್ರ ಹೋಗ್ತಿದ್ದಂಗೆ ನಂಜೇಗೌಡನ್ಗೆ ಫೋನ್ ಮಾಡಿ, ಈಗ ತಾನೇ ನಿಮ್ಮ ಬೀಗ್ರ ಮಗ ಬಂದಿದ್ದ ಅಂತ ಹೇಳ್ತಾನೆ. ಯಾಕಪ್ಪ ಮದುವೆಗೆ ಹೇಳೋದಕ್ಕ ಅಂತ ನಂಜೇಗೌಡ ಕೇಳ್ತಾನೆ. ಇಲ್ಲ, ನಿಮ್ಮ ಮಗನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾನೆ ನಂಜೇಗೌಡನ ಸ್ನೇಹಿತ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.